ಉಡುಪಿ ಜಿಲ್ಲೆಗೂ ಮತ್ತು ಗಣಪತಿ ದೇವರಿಗೆ ಒಂದು ಸಂಬಂಧ ಇದೆ ಅನ್ನೋ ವಿಷಯ ನಿಮ್ಗೆ ಗೊತ್ತಾ? ಹೌದು, ಇದಕ್ಕೆ ಸಾಕ್ಷಿಯಾಗಿ ಇರೋದು ಉಡುಪಿ ಜಿಲ್ಲೆಯ ಕುಂಬಾಶಿ ಎಂಬ ಊರು. ಆ ಊರಿಗೆ ಆ ಹೆಸರು ಬರೋದರ ಹಿಂದೆ ಗಣಪತಿ ದೇವರ ಜೊತೆಗೆ ಸಂಬಂಧಪಟ್ಟ ಒಂದು ಪೌರಾಣಿಕ ಕಥೆ ಇದೆ. ಈಶ್ವರನಿಂದ ವರವನ್ನ ಪಡೆದ ಕುಂಭಾಸುರ ಎಂಬ ರಾಕ್ಷಸ ಗೌತಮ ಮುನಿಗಳಿಗೆ ಹಾಗೂ ಆ ಊರಿನ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಇದರಿಂದ ಬೇಜಾರಾದ ಗೌತಮ ಮುನಿಗಳು ವನವಾಸದಲ್ಲಿದ್ದ ಪಾಂಡವರ ಬಳಿ ಹೋಗಿ ತಮ್ಮ ಕಷ್ಟವನ್ನ ಹೇಳಿಕೊಂಡಾಗ ಧರ್ಮರಾಯ ಆತನ ಸಂಹಾರಕ್ಕಾಗಿ ಭೀಮನನ್ನ ಕಳಿಸಿಕೊಡ್ತಾನೆ. ಭೀಮ ಮತ್ತು ಕುಂಭಾಸುರರ ನಡುವೆ ಜಗಳ ನಡೆಯುತ್ತೆ. ಆದ್ರೆ ಭೀಮನಿಗೆ ಆತನ ವಧೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ಆತನನ್ನು ಯಾವ ರೀತಿ ಸಂಹಾರ ಮಾಡಬೇಕು ಎಂದು ಯೋಚಿಸ್ತಾ ಇದ್ದ ಭೀಮನಿಗೆ ಗಣಪತಿ ದೇವರಿಂದ ಕೊಡ ಮಾಡಿದ ಆಯುಧದಿಂದ ಮಾತ್ರ ಕುಂಭಾಸುರನ ವಧೆ ಎಂಬ ಅಶರೀರವಾಣಿ ಕೇಳುತ್ತೆ. ಇದು ಕೇಳಿದ ತಕ್ಷಣ ಭೀಮ ಗಣಪತಿ ದೇವರನ್ನ ಸ್ತುತಿಸೋದಕ್ಕೆ ಶುರು ಮಾಡ್ತಾನೆ. ಆವಾಗ ಗಣಪತಿ ದೇವರು ಆನೆಯ ರೂಪದಲ್ಲಿ ಬಂದು ಆಯುಧವನ್ನ ಭೀಮನಿಗೆ ನೀಡ್ತಾರೆ. ಈ ಆಯುಧವನ್ನ ಉಪಯೋಗಿಸಿ ಭೀಮ ಕುಂಭಾಸುರನ ವಧೆಯನ್ನ ಮಾಡ್ತಾನೆ. ಗಣಪತಿ ದೇವರು ಆತನಿಗೆ ನೀಡಿದ್ದ ಆಯುಧದ ಹೆಸರು ಅಸಿ ಅಂತ. ಹೀಗಾಗಿ ಕುಂಭಾಸುರನನ್ನ ಅಸಿಯ ಮೂಲಕ ವಧೆ ಮಾಡಿದ ಸ್ಥಳ ಅದಾದ್ದರಿಂದ ಅದನ್ನ ಕುಂಬಾಸಿ ಅಥವಾ ಕುಂಬಾಶಿ ಎಂದು ಕರೀತಾರೆ.